ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಿಎಂ ಸ್ಥಾನದಲ್ಲಿ ಇದ್ದಂತ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿಯನ್ನ ಆರಾಮಾಗಿ ಬಿಟ್ಕೊಟ್ರು. ಡಿ ಕೆ ಶಿವಕುಮಾರ್ ಅಷ್ಟೇ ಆರಾಮಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಥವಾ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆದರೆ ಖಾತೆಗೆ ಸಂಬಂಧಪಟ್ಟಂತ ಖ್ಯಾತೆ ಮಾತ್ರ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಅದು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಕೃಷ್ಣ ಬೈರೇಗೌಡ ವರ್ಸಸ್ ಡಿ ಕೆ ಶಿವಕುಮಾರ್ ಎನ್ನುವ ಹಂತಕ್ಕೆ ಬಂದಿದೆ. ಅವರಿಬ್ಬರ ನಡುವೆ ತೀವ್ರವಾದಂತ ಜಟಾಪಟಿ ನಡೀತಾ ಇದೆ. ನಾ ಕೊಡೆ ನೀ ಬಿಡೆ ಎನ್ನುವ ಹಂತದಲ್ಲಿ ಇದೆ. ಏನಾಗಬಿಟ್ಟಿದೆ ಇಲ್ಲಿ ಅಂದ್ರೆ, ಈಗ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ದಾರೆ, ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯನ್ನ ಹಾಗೆ ಕರಿಬಾರ್ದು, ಆದ್ರೆ ಅದು ವಾಸ್ತವ ವಿಚಾರ. BDA ಮತ್ತೆ BMRDA ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಂತರ BDA ಮತ್ತೆ BMRDಯನ್ನ ಡಿ ಕೆ ಶಿವಕುಮಾರ್ ಕಿತ್ಕೊಂಡು ಬಿಟ್ಟಿದ್ದಾರೆ. ಈಗ ಹೇಗಾಗಿದೆ ಅಂದ್ರೆ, ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂತಹ ಖಾತೆ ಈ ಹಲ್ಲು ಕಿತ್ತಂತ ಹಾವಿನ ರೀತಿಯಲ್ಲಿ ಆಗಿದೆ. ಅಂದ್ರೆ ಹೆಸರಿಗಷ್ಟೇ ಖಾತೆ, ಆ ಖಾತೆಯಲ್ಲಿ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ ಎನ್ನುವಂಥ ಪರಿಸ್ಥಿತಿ ಕೃಷ್ಣ ಬೈರೇಗೌಡರಿಗೆ ಆಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವೆರಡನ್ನೂ ಕೂಡ ಕಿತ್ತುಕೊಂಡಂತ ಕಾರಣಕ್ಕಾಗಿ ಹೀಗಾಗಿ ಕೃಷ್ಣ ಬೈರೇಗೌಡರು ಹಠ ಹಿಡಿದು ಕುಳಿತುಕೊಂಡಿದ್ದಾರೆ. ನನಗೆ ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಅವೆರಡನ್ನೇ ಕಿತ್ಕೊಂಡ ಮೇಲೆ ನನಗೆ ಕೊಟ್ಟರೆ ಪೂರ್ತಿ ಕೊಡಬೇಕು ಅಂತ ಹೇಳಿ ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಹಾಗೆ ಕೃಷ್ಣ ಬೈರೇಗೌಡರು ಇವರಿಬ್ರು ಕೂಡ ಪ್ಲೇಯರ್ ಅಂತ ನಾವು ಲೆಕ್ಕ ಹಾಕಿದ್ರೆ ಹೈಕಮಾಂಡ್ ಇದೀಗ ಅಂಪೈರ್ ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವರಿಬ್ಬರಲ್ಲಿ ಗೆಲುವು ಯಾರಿಗೆ, ಅಂಪೈರ್ ಯಾರ ಕಡೆಗೆ ಒಲಿತಾರೆ ಎನ್ನುವಂತ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳು, ಯಾಕೆ ಖಾತೆಗೆ ಈ ಪರಿಯಾದಂಥ ಖ್ಯಾತೆ ನಡೆಯುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಎಕ್ಸ್ಪ್ಲೇನ್ ಮಾಡಬೇಕಾದಂಥ ಅಗತ್ಯತೆ ಇಲ್ಲ. ಬಂಧುಗಳೇ, ರಾಜಕಾರಣ ಅಂದ್ರೆ ನಾವು ಜನಸೇವೆ ಅನ್ನುವಂಥ ಮಾತನ್ನು ಹೇಳ್ತೀವಿ, ಆದ್ರೆ ಅದು ಹೆಸರಿಗಷ್ಟೇ ಜನಸೇವೆ. ಇವತ್ತು ರಾಜಕಾರಣ ಅನ್ನೋದು ಹೇಗಾಗಿಬಿಟ್ಟಿದೆ ಅಂದ್ರೆ ಪ್ಯೂರ್ಲಿ ಬಿಸ್ನೆಸ್ ಆಗಿಬಿಟ್ಟಿದೆ. ಒಂದು ಸಣ್ಣ ಉದಾಹರಣೆ ಅಂದ್ರೆ, ಈಗ ವಿಧಾನ ಪರಿಷತ್ತು ಚುನಾವಣೆ ನಡೀತಾ ಇದೆ. ಒಟ್ಟು 7 ಸ್ಥಾನಗಳಿಗೆ ಬಹುತೇಕ ಎಲ್ಲವೂ ಕೂಡ ವಿರೋಧ ಆಯ್ಕೆ ಆಗುತ್ತೆ. ಆದರೆ ಒಂದು ಸ್ಥಾನಕ್ಕೆ ಮಾತ್ರ ಕಾಂಗ್ರೆಸ್ ಹಾಗೆ JDS ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಇಬ್ಬರೂ ಕೂಡ ಸ್ಪರ್ಧಿಗಳು ಕೋಟ್ಯಾಧಿಪತಿಗಳೇ. ಅಲ್ಲಿಗ ಗೆಲ್ಲಬೇಕು ಅಂದ್ರೆ ಶಾಸಕರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳಲೇಬೇಕಾಗಿದೆ. ಹೀಗಾಗಿ ಅಲ್ಲಿ ಕುದುರೆ ವ್ಯಾಪಾರ ಈಗ ಬಹಳ ಜೋರಾಗಿ ನಡೆಯುತ್ತೆ. ಈ ರೀತಿಯಾಗಿ ಹಣವನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂಥವರು ಅಥವಾ ಸ್ಥಾನವನ್ನ ಪಡೆದುಕೊಂಡಂಥವ್ರು ಏನು ಮಾಡ್ತಾರೆ, ಕೊನೆಯದಾಗಿ ಹಣವನ್ನೇ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಹೀಗಾಗಿ ರಾಜಕಾರಣ ಅನ್ನೋದು ಹೇಗಾಗಿಬಿಟ್ಟಿದೆ ಅಂದ್ರೆ ದುಡ್ಡನ್ನ ಹಾಕಿ ದುಡ್ಡನ್ನ ತೆಗೆಯುವಂತ ಬಿಸ್ನೆಸ್ ಆಗಿಬಿಟ್ಟಿದೆ, ದಂಧೆ ಆಗಿಬಿಟ್ಟಿದೆ. ಇದು ನಮ್ಮ ದೇಶದ ದುರಂತ. ಯಾವಾಗ ಇದೆಲ್ಲವೂ ಕೂಡ ಬದಲಾಗುತ್ತೋ ಗೊತ್ತಿಲ್ಲ. ಜನಸೇವೆ ಜನಸೇವೆ ಅಂತ ನಾವು ಬಾಯಿ ಬಡ್ಕೊಳ್ಬೇಕೇ ಹೊರತಾಗಿ ಅದು ಜನಸೇವೆ ಆಗಿ ಉಳಿದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಕಾರಣಿಗಳು ಯಾವ ಹಂತಕ್ಕೆ ಬೆಳೀತಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಓಕೆ, ಸ್ವಲ್ಪ ಪಕ್ಕಕ್ಕಿಡೋಣ ಈ ಖಾತೆ ವಿಚಾರಕ್ಕೆ. ಹಂಗೆ ಅಂದ್ರೆ ಒಂದಷ್ಟು ಖಾತೆಗಳ ನಮ್ಮಲ್ಲಿ ಹೇಗೆ ಅಂದ್ರೆ ಸಂಪತ್ತು ಭರಿತ ಖಾತೆಗಳು ಅಂತ ಕರೆಸ್ಕೊಳ್ತವೆ. ಆ ಖಾತೆಗಳಿಗೆ ವಿಪರೀತ ಅಂದ್ರೆ ವಿಪರೀತ ದುಡ್ಡು ಬರುತ್ತೆ. ಆ ಕಾರಣಕ್ಕಾಗಿ ಆ ಮಹತ್ವದ ಖಾತೆ ಬೇಕು, ಸಂಪತ್ತು ಭರಿತ ಖಾತೆ ಬೇಕು, ಚಿನ್ನದ ಮೊಟ್ಟೆಯನ್ನ ಇಡುವಂತ ಕೋಳಿಯೇ ಬೇಕು ಅಂತ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡೋದು ಈಗಲೂ ಕೂಡ ಅಂಥದ್ದಾಗ್ತಾ ಇದೆ. ಸದ್ಯದ ಬೆಳವಣಿಗೆನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. 13 ಮಂದಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಇನ್ನು 20 ಖಾಲಿ ಇದೆ. ಅದಕ್ಕೋಸ್ಕರ ತೀವ್ರ ಪೈಪೋಟಿ ನಡೀತಾ ಇದೆ. ಆ 20 ಹಂಚಿಕೆ ಆದ ಬಳಿಕ ಇನ್ನು ಯಾವ್ಯಾವ ಹೈಡ್ರಾಮಾಗಳು ನಡೆಯುತ್ತೋ, ಇನ್ನು ಯಾವ್ಯಾವ ಪ್ರಹಸನಕ್ಕೆ ನಮ್ಮ ರಾಜ್ಯ ಸಾಕ್ಷಿ ಆಗ್ಬೇಕೋ ಗೊತ್ತಿಲ್ಲ. ಇರೋದು 2 ವರ್ಷ. ಈ 2 ವರ್ಷದಲ್ಲಿ ಈ ಕೆಲಸ ಆಗಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಎಲ್ಲವೂ ಶುರು ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇನ್ನೊಂದಷ್ಟು ಪೈಪೋಟಿ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ ಬಿಡಿ. ಮೊದಲು ಶುರುವಾಗಿದ್ದು ರಾಮಲಿಂಗಾರೆಡ್ಡಿ ಅವರಿಂದ. ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿಯ ಮೇಲೆ ಕಣ್ಣಿಟ್ಟಿದ್ರು. ನಾನು ಬೆಂಗಳೂರಿನವ್ರು, ನನಗದು ಕೊಡಬೇಕು, ನನಗೆ ಮಾತು ಕೊಟ್ಟಿದ್ರಿ ಅಂತ. ಯಾಕೆ ಅನ್ನೋದು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತೊಮ್ಮೆ ಅದು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೇಳ್ತಾರೆ ಇವರೆಲ್ಲರೂ ಕೂಡ ಅಂತೇಳಿ. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲವನ್ನು ಕೊಡಲಾಯಿತು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾಯಿತು, ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾಯಿತು. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಏನಂತ, ನನಗೆ ಬೇರೆ ಖಾತೆ ಕೊಟ್ಟರು, ನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ನಾನಂತೂ ಇನ್ನು ಸಚಿವ ಸ್ಥಾನವನ್ನ ಪಡೆಯಲ್ಲ ಅಂತ ಹೇಳಿ. ಆದರೆ 2 ದಿನದಲ್ಲಿ ರಾಮಲಿಂಗಾರೆಡ್ಡಿ ಅವರು ಉಲ್ಟಾ ಹೊಡೆದು ಬಿಟ್ರು. ಯಾರೋ ಒಂದಷ್ಟು ಮಂದಿ ಸಮಾಧಾನ ಮಾಡೋದ್ರಂತೆ. ಯಾವ್ಯಾವ ರೀತಿಯಾಗಿ ಸಮಾಧಾನ ಮಾಡಿದ್ರು ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರು ಈಗ ಸಮಾಧಾನಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಕ್ಟಿವ್ ಆಗೋದಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸಿ ಆಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ, ಮತ್ತೆ ನನಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೊಡ್ತೀನಿ ಅಂದ್ರು ಬೇಡಪ್ಪ, ನನಗೆ ಇದೇ ಖಾತೆ ಸಾಕು ಅಂತ. ಇನ್ನೊಂದು ಕಡೆಯಿಂದ KH ಮುನಿಯಪ್ಪನವರು ಅವರು ಮುಸಿ 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 ಅಂತಿದ್ರು. ಅದಾದ ಬಳಿಕ KH ಮುನಿಯಪ್ಪನವರು ಹೇಳಿದ್ರು, ಇಲ್ಲ ನಾನು ಸಮಾಧಾನಿತನಾಗಿದ್ದೇನೆ ಅಂತ ಹೇಳಿ. ಆದ್ರೆ ಈಗಲೂ ಕೂಡ ಯಾಕೋ ಸಮಾಧಾನಿತರಾದ ಹಾಗೆ ಕಾಣಿಸ್ತಾ ಇಲ್ಲ. ಅವರಿಗೆ ಆಹಾರ ಇಲಾಖೆಯನ್ನು ಕೊಡಲಾಗಿದೆ. ಅವರು ಸಮಾಜ ಕಲ್ಯಾಣ ಇಲಾಖೆಯೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಕೂಡ ಒಂದಷ್ಟು ಪ್ರಯತ್ನವನ್ನ ಅವರು ಕೂಡ ಮುಂದುವರಿಸಿದ್ದಾರೆ. ಇನ್ನು ಯಾವುದೋ ಒಂದು ವಿಚಾರ KJ ಜಾರ್ಜ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದು ಒಂದು ಹಂತಕ್ಕೆ ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಬೇರೆ ಬೇರೆ ಒಂದಷ್ಟು ಮಂದಿ ಅಸಮಾಧಾನ
ತಮ್ಮದೇ ಆದಂಥ ರೀತಿಯಲ್ಲಿ ಅಸಹನೆ ಎಲ್ಲವೂ ಕೂಡ ಇದ್ದೇ ಇದೆ. ಇವೆಲ್ಲವೂ ಕೂಡ ಇಲ್ಲಿಯವರೆಗೆ ಆಗ್ತಿದ್ದಂಥ ಬೆಳವಣಿಗೆ. ಇನ್ನು ಏನೇನು ಆಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಸಂಭಾಳಿಸ್ತಾರೆ ಎನ್ನುವ ರೀತಿಯಲ್ಲಿ. ಈಗ ಕೃಷ್ಣ ಬೈರೇಗೌಡರ ಅಸಮಾಧಾನದ ವಿಚಾರಕ್ಕೆ ಬರೋಣ. ಮುಂದುಗಡೆ ಬೆಂಗಳೂರು ನಗರಾಭಿವೃದ್ಧಿ ಡಿ ಕೆ ಶಿವಕುಮಾರ್ ಪ್ಲಾನ್ ಪ್ರಕಾರವಾಗಿ ರಾಮಲಿಂಗಾರೆಡ್ಡಿಗೆ ಕೊಡುವಂತ ಪ್ಲಾನ್ ಮಾಡಿದ್ರು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟು BDA BMRD ಅಂತ ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್. ಒಟ್ಟಾರೆ ಅಂಥದ್ದೊಂದು ಪ್ಲಾನ್ ಅಲ್ಲಿ ಇದ್ರು. ಆದರೆ ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ಕಳೆದ ಬಾರಿ ಕಂದಾಯ ಇಲಾಖೆಯಲ್ಲಿ ಇದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಎನ್ನುವಂತ ಹೆಸರು ಕೃಷ್ಣ ಬೈರೇಗೌಡರಿಗಿದೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವರದಿ ಹೋಗಿದೆ. ನಮ್ಮಲ್ಲಿ ಸಾಕಷ್ಟು ಮಂದಿ ಹೇಗೆ ಅಂದ್ರೆ, ಒಂದಷ್ಟು ಮಂದಿ ಈ ಬಣ ಒಂದಷ್ಟು ಮಂದಿ ಆ ಬಣ ಅಂತಿದ್ದಾರಲ್ಲ, ಅದರಲ್ಲಿ ಒಂದಷ್ಟು ಮಂದಿ ಹೈಕಮಾಂಡ್ ಬಣದವರಿದ್ದಾರೆ, ಹೈಕಮಾಂಡ್ ಜೊತೆಗೆ ನೇರವಾದಂತ ಸಂಪರ್ಕದವರಿದ್ದಾರೆ. ಅದರಲ್ಲಿ ಒಬ್ರು ಯಾರು ಅಂದ್ರೆ ಕೃಷ್ಣ ಬೈರೇಗೌಡರು. ಈಗ ಮುಂದೆ GBA ಚುನಾವಣೆ ಕೂಡ ಬರ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಏನ್ ಮಾಡ್ತು, ರಾಹುಲ್ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಡಬೇಕು ಅಂತ ಅವರು ಸೂಚನೆಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕಳೆದ ಬಾರಿ ತಾವು ನಿರ್ವಹಿಸಿದಂತ ಬೆಂಗಳೂರು ನಗರಾಭಿವೃದ್ಧಿಯನ್ನ ಅನಿವಾರ್ಯವಾಗಿ ಕೃಷ್ಣ ಬೈರೇಗೌಡರಿಗೆ ಹಂಚಿಕೆ ಮಾಡುವಂತ ಪ್ರಸಂಗ ಎದುರಾಯಿತು. ರಾಮಲಿಂಗಾರೆಡ್ಡಿಗೆ ಕೊಟ್ಟಂತ ಮಾತನ್ನ ಅವರಿಗೆ ಈಡೇರಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಷ್ಟೆಲ್ಲ ಆಗಿಬಿಟ್ಟಿತ್ತ. ಅದಾದ ಬಳಿಕ ಕೃಷ್ಣ ಬೈರೇಗೌಡರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರು ಅಂತ ಖುಷಿಲಿದ್ರೆ ಏನಾಗ್ಬಿಟ್ಟಿತ್ತು ಅಂದ್ರೆ, ಡಿ ಕೆ ಶಿವಕುಮಾರ್ ಗೊತ್ತಿಲ್ದಂಗೆ ಕಿತ್ಕೊಂಡು ಬಿಟ್ಟಿದ್ರು. ಅದರಲ್ಲಿ ಅರ್ಧಕ್ಕರ್ಧ ಖಾತೆಯನ್ನೇ ಕಿತ್ಕೊಂಡು ಬಿಟ್ಟಿದ್ರು. ಯಾವುದು BDA ಮತ್ತೆ BMRD ಕಿತ್ಕೊಂಡು ಬಿಟ್ಟಿದ್ರು. ಕೃಷ್ಣ ಬೈರೇಗೌಡರು ಸುಮ್ಮನೆ ಇರ್ತಾರ? ಸಾಧ್ಯನೇ ಇಲ್ಲ. ಇದು ಯಾಕೆ ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಅರ್ಧ ಖಾತೆ ನೀವೇ ಇಟ್ಕೊಂಡು ನನಗೆ ಹೆಸರಿಗಷ್ಟೇ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದೀರಿ ಅಂತೇಳಿ ಹೈಕಮಾಂಡ್ ಮಟ್ಟದ ನಾಯಕರವರೆಗೂ ಕೂಡ ಹೋಗಿದ್ದಾರೆ. ಇಲ್ಲಿಯವರೆಗೂ ಕೂಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಚಾರ್ಜ್ ಅನ್ನ ತೆಗೆದುಕೊಂಡಿಲ್ಲ, ಅಥವಾ ಅದನ್ನ ಆ ಜವಾಬ್ದಾರಿಯನ್ನೇ ಅವರು ವಹಿಸಿಕೊಂಡಿಲ್ಲ. ಈ ಕೃಷ್ಣ ಬೈರೇಗೌಡರು ಯಾವ ಹಂತಲ್ಲಿದ್ದಾರೆ ಅಂದ್ರೆ, ನಾನು ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಇಲ್ಲ ಕಳೆದ ಬಾರಿ ಕಂದಾಯ ಮಾಡಿದ್ನಲ್ಲ ಅದನ್ನೇ ಕೊಡಿ ನನಗೆ, ಇಲ್ಲ ಅಂದ್ರೆ ಇದು ಬೇಡ, ನನಗೆ ಅರ್ಧಂಬರ್ಧ ಇಲಾಖೆಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ, ನನಗೆ ಬೇರೆ ಖಾತೆ ಕೊಡಿ, ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತೀನಿ, ಅರ್ಧಂಬರ್ಧ ಖಾತೆ ಇಟ್ಕೊಂಡು ನಾನೇನು ಮಾಡಲಿ ಎನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಹೈಕಮಾಂಡ್ ಏನ್ ಮಾಡುತ್ತೆ ಎನ್ನುವಂತ ಕುತೂಹಲ ಸಹಜವಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಡ್ತಾರಾ? ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಅದರ ಆಚೆಗೂ ನನಗೆ BDA ಬೇಕು, BMRD ಬೇಕು ಅಂದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಸಹಜವಾದಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಹೈಕಮಾಂಡ್ ತೀರ್ಮಾನ ಏನಾಗಿರಬಹುದು ಎನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಯಾಕೆ ಹಿಂಗಾಯ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲೇ ಬೆಂಗಳೂರು ನಗರಾಭಿವೃದ್ಧಿ ಅಂದಾಗ ಕಂಪ್ಲೀಟ್ ಬೆಂಗಳೂರು ಬರುತ್ತೆ. ಇವತ್ತು ಬೆಂಗಳೂರು ಯಾವ ಹಂತಕ್ಕೆ ಬೆಳೀತಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಅದರ ಒಳಗಡೆ GBA ಬರುತ್ತೆ, ಈ BBMP ಇತ್ತಲ್ಲ ಅದು GBA ಆಗಿದೆ, BWSSB ಬರುತ್ತೆ, ಮೆಟ್ರೋ ಬರುತ್ತೆ, BDA ಬರುತ್ತೆ, BMRDA ಬರುತ್ತೆ, ಇನ್ನು ಸಾಕಷ್ಟು ಇಲಾಖೆಗಳೆಲ್ಲವೂ ಕೂಡ ಅದರಲ್ಲಿ ಬರ್ತಾ ಹೋಗುತ್ತೆ. ಈ ಬೆಂಗಳೂರು ನಗರಾಭಿವೃದ್ಧಿ ಅಂದಾಗ ಎಲ್ಲರೂ ಕೂಡ ಕಣ್ಣಿಡೋದು ಯಾಕೆ ಅಂದ್ರೆ, ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ ಹೆಂಗ್ ಇದಾಗ್ತಿದೆ ನಿಮಗೆ ಗೊತ್ತಿದೆ. ಚಿನ್ನಕ್ಕಿಂತ ಕಾಸ್ಟ್ಲಿ ಈಗ ಭೂಮಿಯಲ್ಲಿ ಇರುವಷ್ಟು ದುಡ್ಡು ಇನ್ ಯಾವುದ್ರಲ್ಲೂ ಕೂಡ ಇಲ್ಲ. ಭೂಮಿ ಅಂತ ಬಂದಾಗ ನಮಗೆ ತಕ್ಷಣ ನೆನಪಾಗುವಂತ ಇಲಾಖೆಗಳು ಯಾವುದು ಅಂದ್ರೆ, ಒಂದು BDA ಮತ್ತೊಂದು BMRDA. ಇವುಗಳ ಕೆಲಸ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, BDA ಹೊಸ ಲೇಔಟ್ಗಳ ನಿರ್ಮಾಣ, ಆ ಲೇಔಟ್ಗಳಿಗೆ ಮೂಲ ಸೌಕರ್ಯ, ಫ್ಲೈಓವರ್ ನಿರ್ಮಾಣ, ಅಂಡರ್ ಪಾಸ್ ನಿರ್ಮಾಣ, ಫೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ, ಇವೆಲ್ಲವೂ ಕೂಡ BDA ವ್ಯಾಪ್ತಿಯಲ್ಲೇ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಹೊಸದಾಗಿ ಈಗ ಲೇಔಟ್ಗಳನ್ನ, ಖಾಸಗಿ ಲೇಔಟ್ಗಳ ನಿರ್ಮಾಣ ಆಗ್ತಾವಲ್ಲ, ಈ ಲ್ಯಾಂಡ್ ಡೆವಲಪರ್ ಅವರೆಲ್ಲರೂ ಕೂಡ ಇದು ಮಾಡ್ತಾರಲ್ಲ, ಅದಕ್ಕೆ ಅನುಮತಿ ಅಥವಾ ಅನುಮೋದನೆ ಕೊಡೋದು ಕೂಡ BDA ವ್ಯಾಪ್ತಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲಂಚ ನಡೆಯುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ. ಅಂದ್ರೆ ಈ ಖಾಸಗಿ ಡೆವಲಪರ್ಗಳಿಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಅಡಿಗಡಿಗೂ ದುಡ್ಡನ್ನ ನಿರೀಕ್ಷೆ ಮಾಡಲಾಗುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ. ಸಾಕಷ್ಟು ಮಂದಿ ನನ್ನ ಹತ್ರ ಅದನ್ನ ಹೇಳಿದ್ದೂ ಕೂಡ ಇದೆ. ಅದು ವಾಸ್ತವ ವಿಚಾರ ಕೂಡ ಹೌದು. ಅಂದ್ರೆ ಅಷ್ಟರ ಮಟ್ಟಿಗೆ BDA ಅಂತ ಬಂದಾಗ ಈ ರಿಯಲ್ ಎಸ್ಟೇಟ್ ಭೂಮಿ ಅದೆಲ್ಲವೂ ಕೂಡ BDA ವ್ಯಾಪ್ತಿಯ ಒಳಗಡೆ ಬರುತ್ತೆ. ಬೆಂಗಳೂರಿನಲ್ಲಿ BDA ಅಂದಾಗ ಅದು ಅತ್ಯಂತ ತೂಕವಾಗಿರುವಂತ ಇಲಾಖೆ. ಈಗ ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ದಾರೆ, ತುಂಬಾ ತೂಕ ಇರುವಂತ ಇಲಾಖೆಯನ್ನ ತಾವು ಕಿತ್ಕೊಂಡು ಈಗ ಕೃಷ್ಣ ಬೈರೇಗೌಡರು ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಚರಂಡಿ ಕ್ಲೀನ್ ಮಾಡಿಸಿ, ರಸ್ತೆ ಗುಂಡಿಯನ್ನ ಮುಚ್ಚಿ, ರಸ್ತೆಗೆ ಬೀಳುವಂತ ಮರವನ್ನ ಕಟ್ ಮಾಡಿಸಿ, ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ, ಬರೀ ಅಷ್ಟನ್ನು ಮಾತ್ರ ಕೊಟ್ಟು ಬಿಟ್ಟಿದ್ದಾರೆ ಈಗ. ಹೀಗಾಗಿ ಕೃಷ್ಣ ಬೈರೇಗೌಡರಿಗೆ ಅಸಮಾಧಾನ. ಇದು ಬರೀ BDA ಮಾತ್ರ ಅಲ್ಲ, BMRDA ಕೂಡ ಹಾಗೆ ಆಗಿದೆ. ಈಗ BDA ಬೆಂಗಳೂರು ಇದರ ವ್ಯಾಪ್ತಿಗೆ ಬಂದ್ರೆ, ಈಗ BMRDA ಅಂತ ಬಂದಾಗ ಬೆಂಗಳೂರು ನಗರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ರಾಮನಗರ ಇದೆಲ್ಲವೂ ಕೂಡ BMRDA ವ್ಯಾಪ್ತಿಗೆ ಬರುತ್ತೆ. ಈಗ ರಿಯಲ್ ಎಸ್ಟೇಟ್ ಬೂಮ್ ನಲ್ಲಿ ಇರೋದು ಎಲ್ಲಿ ಹೇಳಿ? ಈಗ ಬೆಂಗಳೂರಿನ ಆಚೆ ಅಥವಾ ಹೊರವಲಯದ ಪ್ರದೇಶದಲ್ಲಿ, ದೇವನಹಳ್ಳಿ, ಹೊಸಕೋಟೆ, ಈ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬೂಮ್ ನಲ್ಲಿದೆ. ಆ ರಿಯಲ್ ಎಸ್ಟೇಟ್ ಅಂತ ಬಂದಾಗ ಅದೆಲ್ಲವೂ ಕೂಡ ಯಾವ್ದ್ರ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ BMRDA ವ್ಯಾಪ್ತಿಗೆ ಬರುತ್ತೆ. ಉದಾಹರಣೆಗೆ ಈಗ ಟೌನ್ಶಿಪ್ಗಳು ಅಥವಾ ಈ ಕೈಗಾರಿಕೆಗೆ ಸಂಬಂಧಪಟ್ಟಂತ ಇದೆಲ್ಲವೂ ಬರ್ತಾವಲ್ಲ. ಉದಾಹರಣೆಗೆ ಬಿಡದಿ ಟೌನ್ಶಿಪ್
ಬಹಳ ಚರ್ಚೆ ಆಗ್ತಿದೆ. ನಾನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ವರದಿಯನ್ನ ಮಾಡ್ತಿದ್ರೆ 9,600 ಎಕರೆಯನ್ನ ಒತ್ತಾಯಪೂರ್ವಕವಾಗಿ ಕಿತ್ತುಕೊಳ್ಳಲಾಗ್ತಿದೆ. ಆ ಬಿಡದಿ ಟೌನ್ಶಿಪ್ ನಂತಹ ಯೋಜನೆಗಳು ಕೂಡ ಇದೇ BMRDA ವ್ಯಾಪ್ತಿಗೆ ಬರುತ್ತೆ. ಅಂದ್ರೆ BDA ಮತ್ತೆ BMRDA ಅದರಲ್ಲಿ ಎಷ್ಟು ಜಣ ಕಾಂಚಾಣ ಇರಬಹುದು, ಅದು ಎಷ್ಟು ತೂಗಬಹುದು, ಅದು ಯಾವ ರೀತಿಯಾಗಿ ಚಿನ್ನದ ಮೊಟ್ಟೆಯನ್ನ ಇಡುವಂತ ಕೋಳಿ, ನೀವೇ ಅಂದಾಜನ್ನ ಮಾಡಿ. ಅದನ್ನೇನು ಮಾಡಿದ್ದಾರೆ, ಆ ಕೋಳಿಯನ್ನ ನಾನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ DK ಶಿವಕುಮಾರ್ ಅವರು ತಾವೇ ಬುಟ್ಟಿಯನ್ನೇ ಹಾಕಿ ಆ ಕೋಳಿಯನ್ನ ಮುಚ್ಚಿಟ್ಕೊಂಡು ಬಿಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ದೂರದಿಂದ ನಿಂತ್ಕೊಂಡೆ ಆ ಬುಟ್ಟಿಯನ್ನ ತೆಗೀರಿ, ಆ ಕೋಳಿಯನ್ನ ನನ್ನ ಹತ್ರ ಕಳಿಸಿ ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ಈಗ ಹೈಕಮಾಂಡ್ ಆ ಕೋಳಿಯನ್ನ DK ಶಿವಕುಮಾರ್ಗೆ ಕೊಡೋದು ಅಥವಾ ಕೃಷ್ಣ ಬೈರೇಗೌಡರ ಕಡೆಗೆ ಆ ಬುಟ್ಟಿಯನ್ನ ಓಪನ್ ಮಾಡಿಸಿ ಅವ್ರ ಕಡೆಗೆ ಓಡಿಸೋದು, ಆ ರೀತಿಯಾದಂಥ ಯೋಚನೆಯಲ್ಲಿ ಇದ್ದು ಬಿಟ್ಟಿದ್ದಾರೆ. ನಮ್ಮ ದುರಂತ ಏನು, ನಾವೆಲ್ಲರೂ ಕೂಡ ಇದನ್ನ ನೋಡಿ ಏನೂ ಮಾಡಲಾಗದೆ, ಏನನ್ನೂ ಹೇಳಲಾಗದೆ, ಏನನ್ನೂ ಪ್ರಶ್ನೆ ಮಾಡಲಾಗದೆ ಸುಮ್ಮನೆ ಕುಳಿತುಕೊಳ್ಳುವಂತಹ ಸ್ಥಾನದಲ್ಲಿ ಅಥವಾ ಪ್ರೇಕ್ಷಕರ ಸಾಲಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾರು ಮತವನ್ನ ಹಾಕಿದಂಥ ಮತದಾರ ಪ್ರಭುಗಳು, ಹೆಸರಿಗೆ ಪ್ರಭುಗಳು, ನಾವಿಂಥ ಸ್ಥಾನದಲ್ಲಿ ಇದ್ದೇವೆ. ಇವರೆಲ್ಲರೂ ಕೂಡ ಯಾಕೆ ಕಿತ್ತಾಡ್ತಾರೆ, ಅದರಲ್ಲಿ ಏನಿದೆ ತುಂಬ ಜನರಿಗೆ ಗೊತ್ತಾಗಲ್ಲ. ತುಂಬ ಜನರಿಗೆ ಅನ್ಸುತ್ತೆ ಏನೋ BDA BMRDA ತೆಗೆದುಕೊಂಡಿದ್ದಾರೆ ಅಂತ, ಅದೇನು ಬಹಳ ದೊಡ್ಡ ವಿಚಾರನ, ಭಾರಿ ದೊಡ್ಡ ಇಲಾಖೆಯ ಅಂತ ತುಂಬ ಜನರಿಗೆ ಅನ್ಸುತ್ತೆ. ಅದರ ಅಸಲಿ ವಿಚಾರ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ನಿಜವಾಗ್ಲೂ ಜನಸೇವೆಗೋಸ್ಕರ ಈ ಪರಿಯಾದಂಥ ಕಿತ್ತಾಟ ನಡೀತಿತ್ತು ಅಂದರೆ ನಮ್ಮ ಆಕ್ಷೇಪ ಇಲ್ಲ. ಆದರೆ DK ಶಿವಕುಮಾರ್ ಅಷ್ಟು ಹಠ ಹಿಡಿದು BDA BMRDA ನನ್ನ ಹತ್ರನೇ ಬೇಕು ಅಂತ ಇಟ್ಕೊಂಡಿದ್ದಾರೆ ಅಂದರೆ ಸಹಜವಾಗಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಇನ್ನು ಕೃಷ್ಣ ಬೈರೇಗೌಡರು ಅಂದಾಗ ಇಲ್ಲಿವರೆಗೆ ಒಳ್ಳೆ ಕೆಲಸದ ಮೂಲಕ ಹೆಸರನ್ನ ಮಾಡಿದ್ದಾರೆ, ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರಿಂದ ಒಂದಷ್ಟು ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಯಾವುದೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಅವ್ರನ್ನ ಭೇಟಿಯಾಗಿದ್ದೆ. ಈಗ ಬೆಂಗಳೂರು ನಗರಾಭಿವೃದ್ಧಿ, ಆದರೆ ಈಗ ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ DK ಶಿವಕುಮಾರ್ ಹೀಗೆ ಮಾಡಿಬಿಟ್ಟಿದ್ದಾರೆ. ನೋಡೋಣ ಇದು ಎಲ್ಲಿವರೆಗೆ ಹೋಗಿ ಮುಂದುವರಿಯುತ್ತೆ ಅಂತ. ಇದು ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಲೇ ಇಷ್ಟು ಅಂದಾಗ ಇನ್ನು ಮುಂದೆ ಇನ್ನು ಏನೇನಿದೆಯೋ ಗೊತ್ತಿಲ್ಲ. ಈ ರಥವನ್ನ DK ಶಿವಕುಮಾರ್ ಹೆಂಗೆ ಹೇಳ್ಕೊಂಡು ಹೋಗ್ತಾರೆ, ಅದೇ ಕುತೂಹಲ. ಒಂದು ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.